ಬ್ಯಾಕ್ ಟು ಮೈ ಚಾನಲ್. ದೋಸೆ ತಿಂದೆ, ನಮ್ಮ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ. ಸ್ಟ್ರೆಸ್. ಯಾರೋ ಒಬ್ರು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದೆ ಮೆಸ್ಸಿಯಾಗಿದೆ ಅಂತ ಯಾರು ಬೇಜಾರು ಮಾಡ್ಕೊಂಬಿಡಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಅಂದರೆ ನೋಡಿ, ಈ ಮುದ್ದು ಮರಿ ಎಷ್ಟೇ ಕ್ಲೀನ್ ಮಾಡಿದ್ರು ಎಲ್ಲ ಕಿತ್ತಿ ಕೆಳಗಡೆ ಹಾಕಿರುತ್ತೆ. ನನಗಂತೂ ಕೆಲ್ಸಕ್ಕೆ ಟೈಮ್ ಆಗಿಬಿಟ್ಟಿದೆ. 5 ನಿಮಿಷದಲ್ಲಿ ಟಕ್ ಅಂತ ರೆಡಿಯಾಗಿ ಮತ್ತೆ ಸಿಗ್ತೀನಿ, ಆಯಿತಾ? ನೋಡಿ, ಇದು ರಬ್ಬರ್ ಬ್ಯಾಂಡ್ ಸಹ ಬಿಡ್ತಿಲ್ಲ, ಅದನ್ನು ಕಚ್ಕೊಂಡು ಕುತ್ಕೊಂಡಿದೆ. ಕೋಪನೇ ಬರ್ಸುತ್ತೆ. ಐ ಆಮ್ ಡನ್ ವಿತ್ ಫೇಸ್ ಆ್ಯಂಡ್ ಹೇರ್. ನಮ್ಮಮ್ಮ ಬಾಕ್ಸ್ಗೆ ಅಂತ ದೋಸೆ ಮಾಡಿಕೊಟ್ಟಿದ್ದಾರೆ. ಕೋಟ್ ಒಂದು ಹಾಕೊಳ್ಳೋದು ಬ್ಯಾಲೆನ್ಸ್ ಇತ್ತು. ನೋಡಿದ್ರೆ ಕೋಟ್ ನೋಡಿ, ಕೋಟ್ ತುಂಬ ಇದು ಕೂದಲೇ ತುಂಬ್ಕೊಂಡಿದೆ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಂಗೆ 20 ಮಿನಿಟ್ಸ್ ಆಯಿತು. ಇದನ್ನು ಬಿಟ್ಟು ಹೋಗೋದಕ್ಕೆ ಬೇಜಾರು ನನಗೆ. ಮತ್ತೆ ಯಾವಾಗ ಬಂದಿದ್ರ ಜೊತೆ ಆಟಾಡ್ತೀನೋ ಅಂತ ಕಾಯ್ತಾ ಇರ್ತೀನಿ. ಬಾಯ್ಲಿಯಮ್ಮ. ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಟೈಮ್ 7:20 ಏನೋ ಆಗಿದೆ. ನಾನು 8 ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಬೇಕು ಅಟ್ ಎನಿ ಕಾಸ್ಟ್. ಸೊ ಓನ್ ಟ್ರಾನ್ಸ್ಪೋರ್ಟೇಷನಲ್ಲಿ ಯಾರು ಟ್ರಾವೆಲ್ ಮಾಡ್ತಿರೋ ಡೈಲಿ ದಯವಿಟ್ಟು ಕೇರ್ಫುಲ್ಲಾಗಿರಿ, ಡ್ರೈವ್ ಸೇಫ್. ಮಾರ್ನಿಂಗ್ ವ್ಯೂ ಆಫ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಡೈಲಿ ನಾನು ಈ ರೂಟಲ್ಲೇ ಟ್ರಾವೆಲ್ ಮಾಡೋದು. ಆ್ಯಂಡ್ P3ಗೆ ಹೋಗೋಕ್ಕೆ ಇನ್ನೊಂದು ದಾರಿ ಸಹ ಇದೆ, ಬಟ್ ನಾನು ಇದೇ ದಾರಿಯಲ್ಲಿ ಹೋಗ್ತೀನಿ. ಬಿಕಾಸ್ ನಮ್ಮಪ್ಪ ಇಲ್ಲೇ ಮೆಂಜಿಸಲ್ಲಿ ಕೆಲಸ ಮಾಡ್ತಿದ್ರು. ಆ ಜಾಗ ನೋಡ್ಕೊಂಡು ಹೋದ್ರೆ ಏನೋ ಒಂಥರ ನೆಮ್ಮದಿ. ನೀವು ಕೇಳ್ತೀರಾ, ನೀವು ಅಲ್ಲೇ ಕೆಲಸ ಮಾಡ್ಬೋದಲ್ವಾ ಮತ್ತೆ ಅಂತ. ನೋ, ರೀಸನ್ ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಂದು ಸತಿ ಹೋಗ್ತಾರ ಜಾಗಕ್ಕಿಂತ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಕೆಲಸಕ್ಕಿಂತ ನಾನು ಹೋಗೋ ದಾರಿನೇ ನನಗಿಷ್ಟ. ದಿಸ್ ಈಸ್ ಕಾಲ್ಡ್ P3 ಪಾರ್ಕಿಂಗ್. 2 ವೀಲರ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ. ಆ್ಯಂಡ್ ಫ್ರೀ ಅಲ್ಲ, ಇದಕ್ಕೂ ಪಾಸ್ ಇರುತ್ತೆ. ಸೊ ಆ ಪಾಸ್ ಇದ್ದರೆ ಮಾತ್ರ ಗಾಡಿನ ಒಳಗಡೆ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಗಾಡಿನ ಪಾರ್ಕ್ ಮಾಡಿ ನಾನು T2ಗೆ ಶಟಲಲ್ಲಿ ಹೋಗಬೇಕು. ಆ್ಯಂಡ್ ನನ್ನ ಪುಣ್ಯಕ್ಕೆ ಹೋಗಿದ ತಕ್ಷಣ ಶಟಲ್ ಸಿಕ್ತು. ನನಗಿದು ನೋಡ್ತಿದ್ರೆ ಲೈಕ್ ಏರ್ಪೋರ್ಟ್ ಥರ ಅನಿಸಲ್ಲ, ಪ್ಯಾಲೇಸ್ ಥರ ಅನಿಸುತ್ತೆ. ಬಿಕಾಸ್ ಮಾರ್ನಿಂಗೇ ಇದಿಷ್ಟು ಚೆನ್ನಾಗಿದೆ. ನೈಟ್ ಇನ್ನೂ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಮಾತ್ರ. ನಾನು ನೈಟ್ ಶಿಫ್ಟ್ಗೆ ಹೋದಾಗ ಮತ್ತೆ ತೋರಿಸ್ತೀನಿ. ಇವತ್ತೇನೋ ಡೇ ಚೆನ್ನಾಗಿದೆ. ಹೋಗಿದ ತಕ್ಷಣ ಬಸ್ ಸಿಕ್ತು ಆ್ಯಂಡ್ ಲಿಫ್ಟು ಸಿಕ್ತು. ಲಿಫ್ಟ್ ಬೇಕಾದವ್ರು ಲಿಫ್ಟಲ್ಲಿ ಬರ್ಬೋದು, ಇಲ್ಲಾಂದರೆ ಅಲ್ಲೇ ಎಸ್ಕಲೇಟರ್ ಇರುತ್ತೆ, ಅದರಿಂದನೂ ಕೆಳಗಡೆ ಬರ್ಬೋದು. ಇನ್ಸೈಡ್ ದ ಟರ್ಮಿನಲ್ ಹೋಗಬೇಕು ಅಂತಂದರೆ ಲೈಕ್ 2 ರೀತಿ ಹೋಗ್ಬೋದು. ಒಂದು ಪ್ಯಾಸೆಂಜರ್ ಆಗಿ ಹೋಗ್ಬೋದು ಆ್ಯಂಡ್ AEP ಪಾಸ್ ಇದ್ದವ್ರು ಮಾತ್ರ ಹೋಗೋಕ್ಕಾಗೋದು. AEP ಪಾಸ್ ಅಂದರೆ ಲೈಕ್ ಏರ್ಪೋರ್ಟ್ ಎಂಟ್ರಿ ಪಾಸ್. ಇದಿಲ್ದಿರ ನಾವು ಯಾರೂ ಒಳಗಡೆ ಹೋಗೋದಕ್ಕಾಗಲ್ಲ. ಸೊ ನಾನು ಪಾಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಡಿಪಾರ್ಚರ್ ಒಳಗಡೆ ಹೋಗಬೇಕು ಅಂದರೆ ಲೈಕ್ 4 ಸೆಕ್ಯೂರಿಟಿ ಚೆಕ್ಕಿಂಗ್ ಇರುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ನಾವು ಒಳಗಡೆ ಹೋಗೋದಕ್ಕಾಗೋದು. ಅದಕ್ಕೆ ಅಂತಲೇ 30 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಆಗೋಗ್ಬಿಡುತ್ತೆ. ನಾನು ಹೋಗಿದ ತಕ್ಷಣ ಲೈಕ್ ಲಾಗಿನ್ ಆಗಬೇಕು, ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲ್ಲ. ಆ್ಯಂಡ್ ನಾನು ಬ್ರೇಕ್ ಇದ್ದಾಗ ನಿಮಗೆ ಸಿಗ್ತೀನಿ, ಓಕೆನಾ? ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆವಾಗೆ ಒಂದು ಸತಿ ವೆಲ್ಕಮ್ ಮಾಡಿದ್ದೀನಿ, ಮತ್ತೆ ಒಂದು ಸತಿ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಅಂದ್ಕೊಳ್ಳಿ ವೀಡಿಯೋಸ್ ಮಾಡ್ತಿರೋದು. ಹಿಂಗೆ ಫುಲ್ ಲೈಫಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀನಿ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ದಿರಾ. ಸೊ ಕೆಲವರು ಮೋಟಿವೇಶನಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ನೀಡ್ ಯುವರ್ ಸಪೋರ್ಟ್ ಪ್ಲೀಸ್. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈಗ ನಾನು ಕೆಲಸದಲ್ಲಿದ್ದೀನಿ. ನನ್ನ ಕೆಲಸದ ಬಗ್ಗೆ ಸ್ವಲ್ಪ ಜನ ಕ್ವೆಶನ್ಸ್ ಕೇಳ್ತಿದ್ರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ಏರ್ಪೋರ್ಟಲ್ಲಿ ಯಾವ್ಯಾವ ಥರ ಜಾಬ್ಸ್ ಇದೆ ಅಂತಂದ್ಬಿಟ್ಟು ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನನಗೆ ಈಗ ಬ್ರೇಕ್ ಟೈಮ್, ಲೈಕ್ ಫಸ್ಟ್ ಬ್ರೇಕ್ ಟಿಫನ್ ಬ್ರೇಕ್. ಡೇ ಶಿಫ್ಟಲ್ಲಿದ್ದೀನಿ. ಸೊ ಈಗ ಟಿಫನ್ ಬ್ರೇಕ್ 30 ಮಿನಿಟ್ಸ್ ಇದೆ. ಟಿಫನ್ ಮಾಡಿ ಮತ್ತೆ ಸಿಗ್ತೀನಿ, ಓಕೆ? ಏನು ದೀಕ್ಷಾ, ಏನೋ ವಿಡಿಯೋ ಮಾಡ್ತಿದ್ಯಾ? ವ್ಲಾಗ್ ನೋಡಿಲಿ. ನಮ್ಮ PG ಫುಡ್ ತೋರಿಸು. ನಿಮ್ಮನೆ ಏನು? ನಮ್ಮ ಮನೇಲಿ ದೋಸೆ ತಂದ್ಬಿಟ್ಟು ಆಸೆ ಹುಟ್ಟಿಸ್ಬಿಟ್ಟು ನಮಗೆ PG ಫುಡ್ ತಿನ್ನಿಸ್ತೀರ. ಮನ್ಸಾರ ಹೆಂಗೆ ಬರುತ್ತೆ ನಿಂಗೆ ಹೇಳು? ತಿನ್ನಮ್ಮ ತಿನ್ನು. ರೋಗಿ ಬಯಸಿದ ರೋಗಿಗೆ, ಯೋಗಿ ಬಯಸಿದ ಯೋಗಿಗಂತೆ. ನೀವೇ ಪುಣ್ಯವಂತರು. ನಾವು PG ಫುಡ್ ತಿನ್ಕೊಂಡು ಸಾಯ್ಬೇಕಿಲ್ಲ. ತಿನ್ನಿ. ದೋಸೆ, ಇಡ್ಲಿ, ಚಟ್ನಿ. ನಿಮ್ದು ಯಾವರು? ನಮ್ಮದು ಹಾಸನ. ದೀಕ್ಷಾ, ಹಾಸನವ್ರ ಬಗ್ಗೆ ಒಂದು ಡೈಲಾಗ್ ಹೇಳ ನಿಮಗೆ. ನಮ್ಮ ಹಾಸನವ್ರದ್ದು ಮನಸ್ಸು ಅಂಶದ ಥರ. ನೀವೇನಾದರೂ ಗಾಂಚಲಿ ಮಾಡೋಕ್ಕೆ ಬಂದರೆ ಧ್ವಂಸ ಮಾಡಿಬಿಡ್ತೀವಿ. ನಿಮ್ಮ ಬೆಂಗಳೂರು ಬಗ್ಗೆ ಏನಾದರೂ ಹೇಳು ನೀನು. ಬಂದಿರೋರ್ಗೂ ಅನ್ನ ಆಗ್ತಾ ಇರೋ ಊರು ನಮ್ಮದು ಬೆಂಗಳೂರು. ನಾನೀಗ ದೋಸೆ ತಂದಿದ್ದಕ್ಕೆ ಹ್ಯಾಂಡ್ ವಾಶ್ಗೆ ಅಂತಂದ್ಬಿಟ್ಟು ಎಷ್ಟು ದೂರ ಬರ್ತಾಯಿದ್ದೀರಿ ನೋಡಿ. ಬ್ಯಾಕ್ಗ್ರೌಂಡಲ್ಲಿ ಫ್ಲೈಟ್. ಇದೆಲ್ಲ ಪ್ಯಾಸೆಂಜರ್ ವೆಯ್ಟ್ ಮಾಡೋ ಜಾಗ. ಕೊಟ್ಟಿರೋ 30 ಮಿನಿಟ್ಸ್ ಬ್ರೇಕು 3 ಮಿನಿಟ್ಸ್ ಥರ ಆಗೋಗುತ್ತೆ ಫ್ರೆಂಡ್ಸ್. ಅದೇ ಬೇಜಾರು ಅಲ್ವಾ? ಇವಂದು ಆಯ್ತು ಆಲ್ರೆಡಿ.
ಸೊ ಬ್ರೇಕ್ ಎಲ್ಲ ಕಂಪ್ಲೀಟ್ ಆಯಿತು. ದೋಸೆ ತಿಂದೆ. ನಮ್ಮ ಮಮ್ಮಿ ಪಾಪ ಎಷ್ಟು ಕಷ್ಟಪಟ್ಟು ಮಾಡ್ಕೊಡ್ತಾರೆ ನನಗೋಸ್ಕರ ಡೈಲಿ. ಅವ್ರದ್ದೇ ಒಂದು 1000 ಕೆಲಸ ಇರುತ್ತೆ. ಅದರಲ್ಲಿ ನನಗೆ ಮಾರ್ನಿಂಗ್ ಶಿಫ್ಟ್ ಇತ್ತು ಅಂತಂದರೆ ಬೆಳಿಗ್ಗೆ ನನಗಿನ್ನ ಬೇಗ ಎದ್ದು ಟಿಫನ್ ಮಾಡಿಕೊಡ್ಬೇಕು. ಬಿಕಾಸ್ ಇಲ್ಲಿ ಕ್ಯಾಂಟೀನಿಗೆ ದೂರ ಹೋಗಬೇಕು. ನಾನು ವರ್ಕ್ ಮಾಡ್ತಿರೋದು T2 ಡಿಪಾರ್ಚರ್ಸಲ್ಲಿ. ಕ್ಯಾಂಟೀನ್ ದೂರ ಇದೆ, ಸೆಕ್ಯೂರಿಟಿ ಚೆಕ್-ಇನ್ 2 ಇದೆ. ಅದೆಲ್ಲ ಮುಗಿಸ್ಕೊಂಡು ನಾನು ಟಿಫನ್ ತಿನ್ಕೊಂಡು ಬರೋಷ್ಟೊತ್ತಿಗೆ 1 hour ಆಗೋಗುತ್ತೆ. ಸೊ ಟಿಫನ್ ತಂದ್ರೇ ಒಳ್ಳೆಯದು. ಆ್ಯಂಡ್ ಮತ್ತು ಇನ್ನೆಂಥ ಸಮಾಚಾರ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನನಗೀಗ ಆಲ್ರೆಡಿ ಬ್ರೇಕ್ ಕಂಪ್ಲೀಟ್ ಆಗಿದೆ. 30 minutes ಕಂಪ್ಲೀಟ್ ಆಯಿತು. ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಬಂದಿದ್ದಾಯಿತು. ಈಸ್ ಮೈ ಫ್ರೆಂಡ್. ಲೈಕ್ 1 month ಅಷ್ಟೇ ಜಾಯ್ನ್ ಆಗಿ. ಸೊ ಇಲ್ಲಿ ಕನ್ನಡದವ್ರು ಸಿಗೋದೇ ಅಪರೂಪ. ಬಿಕಾಸ್ ಏರ್ಪೋರ್ಟಲ್ಲಿ ನಿಮಗೆ ಗೊತ್ತಿರೋಂಗೆ ಎಲ್ಲ ರಾಜ್ಯದವರು ಇಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ನಾನು ಕನ್ನಡದವ್ರು ಸಿಕ್ಕಿರೋದೇ ಪುಣ್ಯ. ಬಿಕಾಸ್ ನಾನು ಲಾಸ್ಟ್ ಬಂಚ್ ವರ್ಕ್ ಮಾಡಬೇಕಾದ್ರೆ ಮಲ್ಲು, ನನ್ನ ಫ್ರೆಂಡ್ ಅಭಿಮಾ ಅಂತ, ಅವಳು ಮಲಯಾಳಿ. ಅವ್ರ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗಲ್ಲ, ನನ್ನ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗಲ್ಲ. ಲಾಸ್ಟಲ್ಲಿ ಸ್ವಲ್ಪ ಕಲ್ತ್ಕೊಂಡೆ. ಸೊ ನಾವು ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ, ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ನನಗೆ. ಆಮೇಲೆ ಮತ್ತು ಫಸ್ಟ್ ಬ್ಯಾಚಲ್ಲಿ ಲೈಕ್ ಕನ್ನಡದವ್ರಿದ್ದರು. ನಾನು ಅದು ವ್ಲಾಗ್ ಮಾಡೋ ಇಂಟ್ರೆಸ್ಟ್ ತೋರಿಸಿಲ್ಲ. ಈಗ ತೋರಿಸ್ತಾ ಇದ್ದೀನಿ. ಸೊ ಈಸ್ ಮೈ ಫ್ರೆಂಡ್. ಅದನ್ನು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಓಕೆನಾ? ಕೆಲಸದಲ್ಲಿ ಈ ಥರ ಫ್ರೆಂಡ್ಶಿಪ್ ಇರಲೇಬೇಕು. ಲೈಕ್ ಇಲ್ಲ ಅಂದರೆ ಆಗಲ್ಲ, ಓಕೆನಾ? ಲೈಕ್ ಒಬ್ಬರ ಜೊತೆ ಇಂಟ್ರ್ಯಾಕ್ಟ್ ಆದ್ರೇ ನಮಗೆ ಕೆಲಸ ಮಾಡೋದಕ್ಕಾಗೋದು. ಇಲ್ಲಾಂದರೆ ಇಲ್ಲಿ ಬಂದ ನನ್ನ ಕೆಲಸ ನಾನು ಮಾಡ್ಕೊಂಡು ಸೈಲೆಂಟಿಗಂತೂ ಹೋಗೋದಕ್ಕಾಗಲ್ಲ. ಅದೇ ಥರ, ಓಕೆ? ನನ್ನ ಬ್ರೇಕ್ ಈಗ ಮುಗೀತು. 30 minutes. ನೆಕ್ಸ್ಟ್ ಬ್ರೇಕಲ್ಲಿ ಸಿಗ್ತೀನಿ. ಬಾಯ್. ನಮ್ಮ ಬಾಕ್ಸ್ ಎಲ್ಲ ಖಾಲಿ ಆಯಿತು. ನಾನು ಸೆಕೆಂಡ್ ಬ್ರೇಕ್ ತೊಗೊಂಡಿದ್ದೆ, ಬಟ್ ವೀಡಿಯೋ ಮಾಡೋದಕ್ಕಾಗಿಲ್ಲ. ಬಿಕಾಸ್ ನಾವು ತೊಗೊಂಡಿದ್ದು ಲೇಟ್ ಆಗಿತ್ತು, ಲೈಕ್ 4 ಆಗಿತ್ತು. ಆ ಟೈಮಲ್ಲಿ ತುಂಬ ಹೊಟ್ಟೆ ಹಸಿತಿತ್ತು. ತಿಂದು ಮತ್ತೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹೋಗಿದ್ದೀನಿ. ಊಟ ತಿಂದಿದ್ದಾದಮೇಲೆ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಇಲ್ಲೇ ರಿಲೇಯಲ್ಲಿ ಪ್ರೋಟೀನ್ ಬಾರ್ ತೊಗೊಂಡೆ. ಚಾಕ್ಲೇಟಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ. ಟೈಮ್ ಬಂದು 4:20. ಸೊ ನಮ್ಮ ಸೆಕೆಂಡ್ ಬ್ರೇಕ್ ಕಂಪ್ಲೀಟ್ ಆಯಿತು. ಊಟ ತಿಂದಿದ್ದಾಯಿತು. ಲೈಕ್ ಚಾಕ್ಲೇಟ್ ಕ್ರೇವಿಂಗ್ಸ್ ಜಾಸ್ತಿ ಅಂತ ಪ್ರೋಟೀನ್ ಬಾರ್ ತಿಂದಿದ್ದಾಯಿತು. ಸೊ ಈಗ ಮತ್ತೆ ಹೋಗಬೇಕು. ಮತ್ತೆ ಇನ್ನೊಂದು ಬ್ರೇಕ್ ಇದೆ 15 minutes. ಅದು ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ. ಓಕೆನಾ ಗಾಯ್ಸ್? ಇಷ್ಟೇ ನಮ್ಮ ಲೈಫ್ ಡ್ಯೂಟಿಯಲ್ಲಿ. ಸೊ ನಂದು ಶಿಫ್ಟ್ ಎಲ್ಲ ಮುಗೀತು. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ ಸ್ಟ್ರೆಸ್ ಮತ್ತು ಸುಸ್ತಾಗಿಬಿಟ್ಟಿದೆ. ಹೋಗಿ ರೆಸ್ಟ್ ಮಾಡಬೇಕು. ಮತ್ತು ನಾಳೆ ನೈಟ್ ಶಿಫ್ಟ್, ಆಮೇಲೆ 2 off, ಆಮೇಲೆ ಮತ್ತೆ ಹೀಗೆ ಜೀವನ. ಸೊ ಈಗ ನಮ್ಮ ಜೊತೆ ಇದ್ದಾರೆ ರಮ್ಯಾ. ಫ್ರಮ್ ಸೇಲಂ. ಸೇಲಂ ತಾನೆ? ಹಾಂ ಹಾಯ್ ಹೇಳಿ, ಮಾತಾಡಿ. ಹೇಳಿ ಪ್ರಿಯಾ. What? I came for shop to wear badge. ಕನ್ನಡ ಮಾತಾಡಿ ಮಾ. ಕನ್ನಡ ಮಾತಾಡ್ತೀನಿ. ಏನು ಮಾತಾಡಬೇಕು ಕನ್ನಡ? ಹಾಂ, ಐ ಕೇಮ್ ಫಾರ್ ಸ್ವಾಪ್. ಯು ಆರ್ ಟೆಲಿಂಗ್. ಸ್ವಾಪ್ ಬಂದಿದ್ದೀನಿ. ಹಾಂ, ಮತ್ತೆ PGಗೆ ಹೋಗ್ತಾ ಇದ್ದೀನಿ. ಹಾಂ, ಮತ್ತೆ ಟುಮಾರೋ ಬರಬೇಕು ಡೇ ಶಿಫ್ಟ್ಗೆ. ಹೆಂಗಿತ್ತು ಸ್ವಾಪ್? ಸ್ವಾಪ್ ಓಕೆ, ಚೆನ್ನಾಗಿತ್ತಾ? ನಾಟ್ ದಟ್ ಮಚ್. ಹಾಂ, ಓಕೆ ಓಕೆ ಓಕೆ. ನಾವು ಫೆಬಿನಾ. ದಿಸ್ ಇಸ್ ಫೆಬಿನಾ. Hello guys. Actually, I never knew she's a YouTuber. Today only I got to know she's a YouTuber. ಓಕೆ. And what about else? Just ask any questions. I'll tell you now. ಹೌ ವಾಸ್ ದ ಡೇ? It was very hectic Okay. because she told she ಏ ಮೈ wants not to. ಸಬ್ಸ್ಕ್ರೈಬರ್ಸ್ ಆರ್ ಕನ್ನಡ ಮಾ. ಕನ್ನಡದಲ್ಲಿ ಮಾತಾಡಬೇಕಾ? ಆ್ಯಕ್ಚುಲಿ ಐಮ್ ಫ್ರಮ್ ತಮಿಳ್ನಾಡು. ನನಗೆ ಅಷ್ಟು ಕನ್ನಡ ಏನೂ ಬರಲ್ಲ, ಬಟ್ ಐ ಕ್ಯಾನ್ ಮ್ಯಾನೇಜ್. ಸ್ವಲ್ಪ ಬರ್ತದೆ. ಈಗ ಫುಲ್ ಮಳೆ ಬರ್ತಾ ಇದೆ. 12 hour ಶಿಫ್ಟ್ ಮುಗಿತು. ಈಗ ನಾವು ನಡ್ತಾ ಇದ್ದೀವಲ್ಲ. ಹಾಂ, ಹೋಗ್ತಾ ಇದ್ದೀರಿ ಮನೆಗೆ. ಮನೆಗೆ. ಬಾಯ್ ಬಾಯ್. ಸೊ ಮೀಟ್ ಯು ಗೈಸ್. ಬಾಯ್. When Keep you will meet subscribing, keep liking, and some more sharing. ಓಕೆ. ಸೊ ವಿಲ್ ಮೀಟ್ ಆನ್ ಟುಮಾರೋ. ಟುಮಾರೋ ಡೇ ಶಿಫ್ಟ್ ಟು ನೈಟ್ ಶಿಫ್ಟ್. ಓಕೆ, ಬಾಯ್ ಬಾಯ್ ರಮ್ಯಾ. ಬಾಯ್ ಬಾಯ್. ಶಟಲ್ ನಮಗೋಸ್ಕರ ವೆಯ್ಟ್ ಮಾಡ್ತಿದೆ. ಪ್ಲಸ್ ಮಳೆ ಬರ್ತಿದೆ ನೋಡಿ ಗಾಯ್ಸ್. ನನಗಂತೂ ಮನೆಗೆ ಹೋಗೋದಕ್ಕೆ ತುಂಬ ಇಷ್ಟ. ಬಿಕಾಸ್ ನೋಡಿ ನಮ್ಮ ಪಪ್ಪಿ ಯಾವ ಥರ ವೆಲ್ಕಮ್ ಮಾಡುತ್ತೆ ನನ್ನ. ನಾನು ಅದನ್ನು ಅವಾಯ್ಡ್ ಮಾಡ್ತಿದ್ದೀನಿ ಬಿಕಾಸ್ ಯೂನಿಫಾರ್ಮ್ ಮೇಲೆ ಜಂಪ್ ಮಾಡುತ್ತೆ. ಮತ್ತು ನಾನು ನಾಳೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಬೇಕು. ಯೂನಿಫಾರ್ಮ್ ಎಲ್ಲ ರಿಮೂವ್ ಮಾಡಿ ಅದಕ್ಕೆ ಈ ಥರ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಫುಲ್ ಖುಷಿಯಾಗಿಬಿಡುತ್ತೆ. ಸೊ ಐ ಆಮ್ ಫುಲ್ ಸ್ಟ್ರೆಸ್ಡ್ ಆ್ಯಂಡ್ ಟಯರ್ಡ್. ನಾಳೆ ಸಿಗ್ತೀನಿ ಮತ್ತೆ ವ್ಲಾಗಲ್ಲಿ. ಇವತ್ತೇನು ಜಾಸ್ತಿ ಮಾತಾಡೋದಕ್ಕಾಗಿಲ್ಲ. ಮತ್ತೆ ನಾಳೆ ನೈಟ್ ಶಿಫ್ಟ್ ವ್ಲಾಗ್ ಮಾಡ್ತೀನಿ, ಆಗ ಸಿಗ್ತೀನಿ.
ಅಲ್ಲಿವರೆಗೂ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.